ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ಮಾಸದ ಅಂಗವಾಗಿ ನಗರದ ಶಂಕರಮಠ ಬಡಾವಣೆಯಲ್ಲಿ ಸೌಹಾರ್ದ ಇಫ್ತಾರ್ ಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಜಿ ಮುಡಾ ಅಧ್ಯಕ್ಷರಾದ ನಹೀಂ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮವು ಹಿಂದೂ ಮುಸ್ಲಿಂ ಬಾಂಧವ್ಯಕ್ಕೆ ಸಾಕ್ಷಿಯಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಮಂಡ್ಯ ಕ್ಷೇತ್ರದ ಶಾಸಕ ಗಣಿಗ ರವಿಕುಮಾರ್ ಅವರು ಉಪವಾಸ ಮುರಿಯುತ್ತಿದ್ದ ಮುಸ್ಲಿಂ ಬಾಂಧವರಿಗೆ ಸ್ವತಃ ತಾವೇ ಊಟ ಬಡಿಸುವ ಮೂಲಕ ಸರಳತೆ ಮತ್ತು ಸೌಹಾರ್ದತೆಯನ್ನು ಮೆರೆದರು. ಪವಿತ್ರ ರಂಜಾನ್ ಉಪವಾಸದ ಈ ಸಂದರ್ಭದಲ್ಲಿ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿದ್ದು ನನಗೆ ಸಂತೋಷ ತಂದಿದೆ. ಮುಸ್ಲಿಂ ಬಾಂಧವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ ಮತ್ತು ಸಮೃದ್ಧಿ ನೀಡಲಿ ಎಂದು ಶಾಸಕರು ಶುಭ ಹಾರೈಸಿದರು. ಇವತ್ತು ಸಮಸ್ತ ಮುಸ್ಲಿಂ ಬಾಂಧವರಿಗೆ ಪವಿತ್ರ ರಂಜಾನ್ ಉಪವಾಸದ ಶುಭಾಶಯಗಳು. ಇವತ್ತು 24ನೇ ಉಪವಾಸ. ನಿನ್ನೆಯಿಂದ ನಾವು ಮಂಡ್ಯ ನಗರದ ಎಲ್ಲ ಮುಸ್ಲಿಂ ಬಾಂಧವರ ಜೊತೆ ಇಫ್ತಾರ್ ಕೂಟವನ್ನು ಏರ್ಪಡಿಸಿ ಅವ್ರ ಜೊತೆ ನಾವು ಕೂಡ ಭಾಗಿಯಾಗ್ತಾ ಇದ್ದೀವಿ. ಇದೊಂದು ಪವಿತ್ರ ಮಾಸ. ಈ ಮಾಸದಲ್ಲಿ ಅವರು ಇಡೀ ದಿನ ಉಪವಾಸ ಇದ್ದು ಸಂಜೆ ಉಪವಾಸ ಬಿಡೋವಂಥ ಒಂದು ಪವಿತ್ರ ಕಾರ್ಯ ಅವರು ಮಾಡ್ತಾಯಿದ್ದಾರೆ. ಅವ್ರ ಜೊತೆ ಇಡೀ ಮಂಡ್ಯ ಸಮಸ್ತ ಮುಸ್ಲಿಂ ಸಮುದಾಯವರ ಜೊತೆ ನಾವಿದ್ದೀವಿ. ಅವರು ಉಪವಾಸದಲ್ಲಿ ಪವಿತ್ರ ದಿನ. ದೇವರು ಒಳ್ಳೇದು ಮಾಡಲಿ, ಅವ್ರಿಗೆಲ್ಲರಿಗೂ ಆಯುಷು, ಆರೋಗ್ಯ, ಹಣ, ಅಂತಸ್ತು ಎಲ್ಲವನ್ನು ದೇವರು ಕೊಡಲಿ ಅಂತ ಕೇಳ್ಕೊಳ್ತೀನಿ. ಒಳ್ಳೆಯದಾಗಲಿ. ಇಫ್ತಾರ್ ಕೂಟದ ಆಯೋಜಕರಾದ ನಹೀಂ ಅವರು ಶಾಸಕರ ಈ ಪ್ರೀತಿಪೂರ್ವಕ ನಡೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾದದ್ದಕ್ಕಾಗಿ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿದರು. ಇವತ್ತು 24ನೇ ಉಪವಾಸ. ಎಲ್ಲ ಉಪವಾಸದ ದಿವಸ ನಮಗೆ ಒಂಥರ ಹಬ್ಬದ ಥರ ಎಲ್ಲರೂ ಕೂಡ ಎಲ್ಲ ಸಮಾಜದ ವರ್ಗದ ಜನ ಸೇರಿ ನಾವು ಇವತ್ತು ಉಪವಾಸನ ಊಟನ ಮಡಿಕೊಂಡಿದ್ದೋ. ನಮ್ಮ ಪ್ರೀತಿಯ ಶಾಸಕರಂತ ರವಿಕುಮಾರ್ ಅವ್ರನ್ನ ಕರೆಸಿ ಅವ್ರಿಗೂ ಕೂಡ ಉಪವಾಸದ ಬಿಡೋ ಟೈಮ್ಗೆ ಅವರು ಕೂಡ ನಮ್ಮ ಜೊತೆಲಿ ಭಾಗವಹಿಸಿ ಅವರು ಕೂಡ ಉಪವಾಸನ ನಮ್ಮ ಊಟಕ್ಕೆ ಭಾಗವಹಿಸಿ ಎಲ್ಲರೂ ಕೂಡ ನಮ್ಮ ಸಮಾಜದ ಅಧ್ಯಕ್ಷರುಗಳನ್ನ, ಗುರುಗಳನ್ನ, ಎಲ್ಲ ವರ್ಗದ ಸಮಾಜದನ್ನ ಮಾತಾಡಿಸ್ಕೊಂಡು ಒಂದು ಶಾಂತಿಯುತವಾಗಿ ಒಂದು ವರ್ಷವೂ ಕೂಡ ನಮ್ಮ ಶಾಸಕರು ಎಲ್ಲ ವರ್ಷದಲ್ಲೂ ಕೂಡ ಹೋದ ಸರಿ MP ಚುನಾವಣೆಯಿಂದ ಎಲ್ಲೂ ಹೋಗೋಕ್ಕಾಗಿರಲಿಲ್ಲ. ಅವರು ಚುನಾವಣೆ ಇರೋದ್ರಿಂದ ವರ್ಷವೂ ಕೂಡ ಎಲ್ಲ ನಾವು ಕರೆದಾಗ ಯಾವ ವರ್ಷದಲ್ಲೂ ಬರೋದಿಲ್ಲ ಅಂತ ಹೇಳೋದಿಲ್ಲ. ಯಾವ ಟೈಮಿಗೆ ಹೇಳ್ತೀವಿ ಆ ಟೈಮಿಗೆ ಬರ್ತೀನಪ್ಪ ಅಂತ ಅಂದ್ಬಿಟ್ಟು ಭಾರಿ ವಿಶ್ವಾಸದಿಂದ, ಭಾರಿ ಪ್ರೀತಿಯಿಂದ ಈ ರಂಜಾನ್ ಹಬ್ಬದಲ್ಲಿ ಉಪವಾಸ ಹಬ್ಬಕ್ಕೆ ನಾವು ಕರೆದಾಗ ವಿಶ್ವಾಸದಿಂದ ಬಂದು ನಮ್ಮ ಜೊತೆಲಿ ಭಾಗವಹಿಸ್ಕೊಂಡು ವಿಶ್ವಾಸದಲ್ಲಿ ಕೂತ್ಕೊಂಡು ಊಟ ಗೀಟ ಮಾಡ್ಕೊಂಡು ಎಲ್ಲರೂ ಹಬ್ಬದ ಶುಭಾಶಯ ಹೇಳ್ಬಿಟ್ಟು ಹೋಯ್ತಾರೆ. ಅದೇ ರೀತಿಯಲ್ಲಿ ಈ ವರ್ಷವೂ ಕೂಡ ಹೋದ ವರ್ಷ ಬರೋಕ್ಕಾಗಲಿಲ್ಲ, ಈ ವರ್ಷ ಎಲ್ಲ ಕಡೆನೂ ಬರ್ತಾವ್ರೆ. ಈ ಸೌಹಾರ್ದ ಕೂಟದಲ್ಲಿ ಮಾಜಿ ಮುಡಾ ಅಧ್ಯಕ್ಷ ನಹೀಂ ಸೇರಿದಂತೆ ಸಮುದಾಯದ ಪ್ರಮುಖರು ಹಾಗೂ ಅನೇಕ ಮುಸ್ಲಿಂ ಬಾಂಧವರು ಪಾಲ್ಗೊಂಡು ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸಿ ಉಪವಾಸ ಮುರಿದರು.